ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಅಶ್ವಿನಿ ಹರಿಜೋಳೆ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿ ಕಾಣಿಸ್ಬೇಕಾ? ಕೆಲವೇ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಕೊಂಡು ಸ್ಕಿನ್ ಅನ್ನು ಯಾವ ರೀತಿಯಾಗಿ ಹೆಲ್ದಿ ಮಾಡಬೇಕು? ನೋ ಮೇಕಪ್ ಲುಕ್ ನಿಮ್ಮ ಸ್ಕಿನ್ನಿಗೂ ಬೇಕಾ? ನಮ್ಮ ಸ್ಕಿನ್ ರುಟೀನ್ ಯಾವ ರೀತಿಯಾಗಿರ್ಬೇಕಂತ ಹೇಳಿ ಈ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಗೈಸ್, ಈ ಕ್ಲಾಸ್ನಲ್ಲಿ ನಿಮಗೆ ಫುಲ್ ಆಫ್ ನಾಲೆಜ್ ಸ್ಕಿನ್ ಕೇರ್ ಬಗ್ಗೆ ನಾನು ನೀಡಕ್ಕಿದ್ದೇನು. ಪ್ಲೀಸ್ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಗೈಸ್, ಡೈಲಿ ರುಟೀನ್ ನಲ್ಲಿ ನಮಗ ಮೇಕಪ್ ಮಾಡಕ್ ಆಗುದಿಲ್ಲ. ಕಾಲೇಜ್ ಹೋಗುವಂತಹ ಗರ್ಲ್ಸ್ ಆಗಿರ್ಬಹುದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬಹುದು, ಇವರಿಗೆ ಡೈಲಿ ಸ್ಕಿನ್ ನ ಮೇಕಪ್ ಇಲ್ದೇನೂ ಕೂಡ ಸ್ಕಿನ್ ನ ನ್ಯಾಚುರಲ್ ಮೇಕಪ್ ಮಾಡಿರೋ ಹಾಗೆ ಕಾಣ್ಬೇಕಂತಂದ್ರ ನಾವು ಸ್ಕಿನ್ ರುಟೀನ್ ಅನ್ನ ಯಾವ ರೀತಿಯಾಗಿ ಪ್ರಾಪರ್ ಆಗಿ ಇಡ್ಬೇಕಂತ ಹೇಳಿ ಇವತ್ ನೋಡೋಣ. ಇನ್ಸ್ಟೆಂಟ್ ಗ್ಲೋ ವಿದೌಟ್ ಮೇಕಪ್ ಇದನ್ನ ಯಾವ ರೀತಿಯಾಗಿ ಅಚೀವ್ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇವತ್ತಿನ ಈ ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ ನಲ್ಲಿ 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೇನು. ಮೊದಲನೇದಾಗಿ ಐಬ್ರೋಸ್, ಸೆಕೆಂಡ್ ಒನ್ ಲಿಪ್ಸ್ ಕೇರ್, ಥರ್ಡ್ ಒನ್ ಫೇಶಿಯಲ್ ಹೇರ್. ಫಸ್ಟ್ ಒನ್ ಐಬ್ರೋಸ್. ಐಬ್ರೋಸನ್ನು ನಾವು 2 ರೀತಿಯಾಗಿ ಶೇಪ್ ಕೊಡ್ತೀವಿ. ಒಂದು ಥ್ರೆಡಿಂಗ್ದಿಂದ ಶೇಪ್ ಕೊಡ್ತೀವಿ, ಎರಡನೇದಾಗಿ ಶೇವಿಂಗ್ದಿಂದ ಶೇಪ್ ಕೊಡ್ತೀವಿ. ಐಬ್ರೋ ಒಂದು ಹಿಂಗೈತಲ್ಲ, ವಿದೌಟ್ ಸರ್ಜರಿ ಐಸನ್ನು ಲಿಫ್ಟ್ ಮಾಡಲಿಕ್ಕೆ ಬಹಳ ಉಪಯೋಗಕಾರಿಯಾಗೈತಿ. ಐಬ್ರೋ ಅದು ಕೂಡ ನಾವು ನೆಕ್ಸ್ಟ್ ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ತು. ಅದಕ್ಕಿಂತ ಮುಂಚೆ ನಮ್ಮ ಫೇಸಿಗೆ ಒಂದು ಲೇಯರ್ ಮಾಯ್ಶ್ಚರೈಸರ್ ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡ್ಕೋಬಹುದು. ನಾ ಇಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡತ್ತೇನು. ಕ್ಲೆನ್ಸಿಂಗ್ ಮಿಲ್ಕ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲಾತಂದ್ರೆ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ಕೋಬೋದು. ಒಂದು ಲೇಯರ್ ಈ ಮಾಯ್ಶ್ಚರೈಸರ್ ಕ್ರೀಮನ್ನು ಅಪ್ಲೈ ಮಾಡುವುದರಿಂದ ನಾವು ಯೂಸ್ ಮಾಡ್ತಾ ಇರುವಂತಹ ರೇಸರ ನೀಟಾಗಿ ಸ್ಕಿನ್ನಲ್ಲಿ ವರ್ಕ್ ಆಕತಿ. ಅದರ ಸಂಬಂಧ ನಾವು ಫಸ್ಟ್ ಒಂದು ಲೇಯರ್ ಸ್ಕಿನ್ಗೆ ಮಾಯ್ಶ್ಚರೈಸರ್ ಹಾಕ್ತೀವಿ. ಮತ್ತು ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ಮತ್ತು ರೆಡಿಶ್ ಕೂಡ ಆಗೋದಿಲ್ಲ. ಇದನ್ನು ಮಾಯ್ಶ್ಚರೈಸರನ್ನು ನೀಟಾಗಿ ಅಪ್ಲೈ ಮಾಡಿ ಆಮೇಲೆ ನಾವು ರೇಸರಿಂದ ಹೇರ್ಸನ್ನು ರಿಮೂವ್ ಮಾಡ್ತೀವಿ. ಇದ್ರ ಏನು ಬೆನಿಫಿಟ್ಸ್ ಅಂತಂದ್ರೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ಫೇಸ್ ನೀಟ್ ಆ್ಯಂಡ್ ಕ್ಲೀನ್ ಕಾಣ್ತೈತಿ. ಇಲ್ಲಿ ಯಾವುದೇ ಟ್ಯಾನ್ ರೀತಿ ಕಾಣಂಗಿಲ್ಲ. ಇನ್ಸ್ಟೆಂಟಾಗಿ ಸ್ಕಿನ್ ಕೂಡ ಗ್ಲೋ ಆಕತಿ. ಈಗ ನಾ ತೋರ್ಸಾಕತ್ತೀನಲ್ಲ, ಈ ಬ್ಲೇಡನ್ನು ಯೂಸ್ ಮಾಡ್ತೀನಿ. ಇದು ಫೇಶಿಯಲ್ ಹೇರ್ ರಿಮೂವ್ಗಾಗಿನ ಮಾಡಿರುವಂತಹ ರೇಸರ್. ಇದು ಭಾಳ ರಿಸ್ಕ್ವಾದಂಥ ಕೆಲಸ ಅಲ್ಲಿದೆ. ಏಕ್ದಮ್ ನಾವು ಈಸಿಯಾಗಿ ಸರಳ ವಿಧಾನದಿಂದ ಮಾಡ್ಕೋಬಹುದು. ಈಗ ಮಾಡೋದ್ನಾಗ ನನ್ನ ಸ್ಕಿನ್ನ ಒಂದು ಕೈಲಿ ಮೇಲೆ ಟೈಟ್ ಮಾಡೀನಿ, ಇನ್ನೊಂದು ಕಡೆಯಿಂದ ರೇಸರ್ ಇಟ್ಕೊಂಡು ನೀಟಾಗಿ ಹೇರ್ ಯಾವ ರೀತಿಯಾಗಿ ಡೈರೆಕ್ಷನ್ ಇರ್ತೈತಲ್ಲ ಆ ರೀತಿಯಾಗಿ ನೀಟಾಗಿ ಹೇರನ್ನು ರಿಮೂವ್ ಮಾಡ್ಕೋಬೇಕು. ಇದು ಒಂದು ಸೇಫ್ ಮೆಥಡ್ ಅಂತಲೇ ಹೇಳ್ಬೋದು ಫೇಶಿಯಲ್ ಹೇರ್ ರಿಮೂವ್ಗಾಗಿ. ಇದು ಒಂದು ಕಡೆಯಿಂದ ನೀಟಾಗಿ ಟೈಟ್ ಹಿಡ್ಕೋಬೇಕು. ಸ್ಕಿನ್ನು ಹಿಡ್ಕೊಂಡು ಸಾವಕಾಶ ನಾವು ಹೇರನ್ನು ರಿಮೂವ್ ಮಾಡ್ಕೋಬೇಕು. ಇಲ್ಲಿ 45 ಡಿಗ್ರಿಯನ್ನು ನಾವು ರೇಸರನ್ನು ಹಿಡ್ಕೋಬೇಕು. ಈ ರೀತಿ ಹಿಡ್ಕೋದ್ರಿಂದ ನಮಗೆ ಭಾಳ ಈಸಿಯಾಗಿ ಹೇರ್ ರಿಮೂವ್ ಮಾಡ್ಕೋಕೆ ಸಾಧ್ಯ ಆಕತಿ. ಎಲ್ಲ ಕಡೆಯೂ ನಾವು ಇದೇ ಮೆಥಡ್ಲೇನ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೋಬೇಕಾಕತಿ. ಈ ಫೇಶಿಯಲ್ ಹೇರನ್ನು ರಿಮೂವ್ ಮಾಡೋದ್ರಿಂದ ಇನ್ಸ್ಟೆಂಟ್ ಸ್ಕಿನ್ ಎಕ್ಸ್ಫೋಲಿಯೇಷನ್ ಗ್ಲೋ ಬರ್ತೈತಿ. ಮತ್ತು ಇದರಿಂದ ನಾವು ಹಾಕಿರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ನೀಟಾಗಿ ಸ್ಕಿನ್ನಲ್ಲಿ ಅಬ್ಸರ್ವೇಷನ್ ಆಕೈತಿ. ಈಗ ನಾನು ಇನ್ನೊಂದು ಸ್ವಲ್ಪ ಮಾಯ್ಶ್ಚರೈಸರನ್ನು ಮತ್ತೊಂದು ಲೇಯರ್ ಹಾಕೋಕತ್ತೀನಿ. ಆಲ್ರೆಡಿ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ಸ್ವಲ್ಪ ಮಾಯ್ಶ್ಚರೈಸರ್ ಜಾಸ್ತಿ ಕ್ವಾಂಟಿಟಿಯಲ್ಲೇನ ಯೂಸ್ ಮಾಡ್ತೇನೆ. ಯಾಕಂದರೆ ಸ್ಕಿನ್ ಡ್ರೈ ಇದ್ದಾಗ ನಾವು ರೇಸರ್ ಯೂಸ್ ಮಾಡೋಕತ್ತು ಅಂದರೆ ನೀಟಾಗಿ ಸ್ಕಿನ್ನಲ್ಲಿ ವರ್ಕ್ ಆಗೋದಿಲ್ಲ, ರ್ಯಾಷಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಅದಕ್ಕೆ ನಾವು ಜಾಸ್ತಿ ಕ್ವಾಂಟಿಟಿ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ಕೊಂಡನ ರೇಸರ್ ಮಾಡ್ಕೋಬೇಕಾಕತಿ. ಮತ್ತು ಸ್ಕಿನ್ನ ಈ ರೀತಿಯಾಗಿ ಟೈಟ್ ಮಾಡಬೇಕಾಕತಿ ನೋಡಿರಿ. ಟೈಟಾಗಿ ಸ್ಕಿನ್ನನ್ನು ಎಳ್ಕೊಂಡು ರೇಸರ್ ಮಾಡಬೇಕು. ಅಪ್ಪರ್ ಲಿಪ್ಸು, ಚಿಕ್ಕು, ಚಿನ್ಸು ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೋಬೇಕು. ಇದರಿಂದ ಒಂದು 8 ದಿನ ಯಾಕೋತಕ ಹೇರನ್ನು ಬರುವುದಿಲ್ಲ. ಆಮೇಲೆ ನಮ್ಮ ಪ್ರತಿ ಒಂದು 8 ದಿವಸಕ್ಕೊಮ್ಮೆ ಹಿಂಗೆ ಫೇಶಿಯಲ್ ಹೇರ ರಿಮೂವ್ ಮಾಡ್ಕೋಬೇಕು.
ಇದರಿಂದ ಸ್ಕಿನ್ನ ಇನ್ಸ್ಟೆಂಟಾಗಿ ಗ್ಲೋ ಆಕೈತಿ. ನಾವು ಪ್ರತಿ ಸಲನೂ ಮೇಕಪ್ ಮಾಡ್ಕೋಬೇಕಂತಂದ್ರೆ ಆಗೋದಿಲ್ಲ. ಆ ಟೈಮ್ದಾಗ ನಾವು ಹಿಂಗೆ ಪ್ರಾಪರಾಗಿ ಹೆಲ್ತಿ ಸ್ಕಿನ್ ಕೇರ್ ರುಟೀನನ್ನು ಯೂಸ್ ಮಾಡಿದ್ವು ಅಂದ್ರೆ, ಫಾಲೋ ಮಾಡಿದ್ವು ಅಂದ್ರೆ ನಮ್ಮ ಸ್ಕಿನ್ನ ವಿದೌಟ್ ಮೇಕಪ್ ಕೂಡ ಮೇಕಪ್ ಮಾಡಿದಂಗನ ಲುಕ್ ಕಾಣ್ತೈತಿ. ನ್ಯಾಚುರಲಾಗಿ ಸ್ಕಿನ್ ಗ್ಲೋ ಕಾಣ್ತೈತಿ. ಈ ರೀತಿಯಾಗಿ ನಾ ಎಲ್ಲ ಕಡೆಯೂ ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಕೋತೀನಿ ನೋಡ್ರಿ. ಎಲ್ಲಿ ನಮಗೆ ರೇಸರ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲಿ ನಾವು ಸ್ಪೇಸ್ನಾಗ ಏನು ಮಾಡ್ಬೇಕಂದ್ರೆ ಇನ್ನೊಂದು ಕೈಲಿಂದ ಸ್ಕಿನ್ನನ್ನು ಟೈಟಾಗಿ ಜಕ್ಕೋಬೇಕು. ಇದರಿಂದ ಏನಾಕೈತಿ ಅಂದ್ರೆ ಸ್ಕಿನ್ ಟೈಟ್ ಆಗೋದ್ರಿಂದ ರೇಸರ್ ನೀಟಾಗಿ ಹೇರನ್ನು ರಿಮೂವ್ ಮಾಡ್ಲಿಕ್ಕೆ ಸಾಧ್ಯ ಆಕೈತ್ರಿ. ಈಗ ನಾ ಎಲ್ಲ ಕಡೆಯೂ ಮಾಡೀನಿ. ಈಗ ಇನ್ನೊಂದು ಸೈಡ್ ಏನು ಉಳ್ದೈತಲ್ಲ ಅದನ್ನು ಪೂರ್ಣ ನೀಟಾಗಿ ಕ್ಲೀನ್ ಮಾಡ್ತೀನಿ. ಈ ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ನಾವು ಹಾಕಿರುವಂತಹ ಸಿರಮ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರಬಹುದು, ಸನ್ಸ್ಕ್ರೀನ್ ಆಗಿರ್ಬೋದು, ನೀಟಾಗಿ ಸ್ಕಿನ್ನಲ್ಲಿ ಅಬ್ಸರ್ವೇಷನ್ ಆಗ್ತೈತಿ. ಇದು ನೀಟಾಗಿ ಅಬ್ಸರ್ವೇಷನ್ ಆಗೋದ್ರಿಂದ ನಮ್ಮ ಸ್ಕಿನ್ನ ನ್ಯಾಚುರಲ್ಲಾಗಿ ಗ್ಲೋ ಆಗಿ ಟೈಟಾಗಿ ಕಾಣ್ಲಿಕ್ಕೆ ಸಾಧ್ಯ ಆಕೈತ್ರಿ. ನಿಮಗೇನಾದರೂ ಡೀಟೇಲಾಗಿ ಸ್ಕಿನ್ ಫೇಶಿಯಲ್ ಹೇರ್ ಹೆಂಗೆ ಶೇವ್ ಮಾಡೋದು ಹೇಳಂತಂದ್ರೆ ಅದಕ್ಕೆ ಸಪ್ರೇಟ್ ಆದಂತಹ ವಿಡಿಯೋ ಮಾಡಿ ಹಾಕ್ತೇನು. ನಿಮ್ಗೆ ಏನಾದರೂ ಅದರಲ್ಲಿ ಡೌಟ್ಸ್ ಇತ್ತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ಯಾಗ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಈ ರೀತಿಯಾಗಿ ಫುಲ್ ಫೇಸ್ ಎಲ್ಲ ನಾನು ಫೇಶಿಯಲ್ ಹೇರನ್ನು ರಿಮೂವ್ ಮಾಡಿ, ಜಸ್ಟ್ ಫೇಶಿಯಲ್ ಹೇರ್ ಅಷ್ಟೇ ರಿಮೂವ್ ಮಾಡಿದಕ್ಕೆ ಸ್ಕಿನ್ ಎಷ್ಟು ಗ್ಲೋ ಕಾಣಕತ್ತೈತಿ. ಇದು ನಾನು ಫೇಶಿಯಲ್ ಹೇರ್ ಸ್ಕಿನ್ನಾಗ ಮೊದಲೇ ಫೇಶಿಯಲ್ ಹೇರ್ ಅದಾವಂತ ಕಾಣ್ತಿರ್ಕಿಲ್ಲ, ತೆಗೆದುಕುನ ನಮ್ಮ ಟಿಶ್ಯೂದಾಗ ನೀಟಾಗಿ ಕಾಣಕತ್ತೈತಿ. ಈಗ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ರೆ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ, ಆಮೇಲೆ ಮುಂದಿನ ಪ್ರೊಸೆಸನ್ನು ಕಂಟಿನ್ಯೂ ಮಾಡೋನು. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ನಾನು ಫೇಸ್ ಪ್ಯಾಕ್ ಹಾಕೋತೀನಿ. ಫೇಸ್ ಪ್ಯಾಕ ನೀವು ಯಾವುದೇ ರೆಡಿಮೇಡ್ ಮಾರ್ಕೆಟ್ನಲ್ಲಿ ಸಿಗುವಂಥ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಕೋಬೋದು, ಇಲ್ಲಾತಂದ್ರೆ ಹೋಮೇಡ್ ಯಾವುದೇ ಪ್ಯಾಕನ್ನು ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ ಎಗ್ ವೈಟು ಮತ್ತು ಎಗ್ದ ವೈಟ್ ಭಾಗನ ತೆಗೆದುಕೊಂಡು ಅದ್ರಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಆ್ಯಸ್ ಅ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು. ನಾನು ರೆಡಿಮೇಡ್ ಫೇಸ್ ಪ್ಯಾಕನ್ನು ತೊಗೊಂಡಿನು. ಅದಕ್ಕೊಂದು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಈಗ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ಇದು ಫೇಸ್ ಪ್ಯಾಕದ ಬೆನಿಫಿಟ್ಸ್ ಭಾಳ ಅಂದ್ರೆ ಭಾಳ ಅದಾವು. ಆದರೆ ಡೀಪ್ಲಿ ಕ್ಲೀನ್ ಆಗ್ತೈತಿ ಫೇಸ್ ಪ್ಯಾಕ್ ಹಾಕೋದ್ರಿಂದ ನಮ್ಮ ಫೇಸ ಡೀಪಾಗಿ ಕ್ಲೀನ್ ಆಕೈತಿ. ಡಿಟಾಕ್ಸಿಫೈ ಆ್ಯಂಡ್ ನರಿಷಿಂಗ್ ದ ಸ್ಕಿನ್, ನಮ್ಮ ಸ್ಕಿನ್ನನ್ನು ಡಿಟಾಕ್ಸಿಫೈಯೂ ಮಾಡ್ತೈತಿ ಮತ್ತು ನರಿಷಿಂಗನ್ನು ಮಾಡ್ತೈತಿ. ಮತ್ತು ಸ್ಕಿನ್ನಲ್ಲಿ ಇಂಟೆನ್ಸ್ ಹೈಡ್ರೇಷನ್ ಕೂಡ ಕೊಡ್ತೈತಿ. ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಆ್ಯಕ್ನಿ ಆ್ಯಂಡ್ ಆಯಿಲ್ ಕಂಟ್ರೋಲ್ ಕೂಡ ಮಾಡ್ತೈತಿ. ಅದರಿಂದ ನಾವು ಈ ಫೇಸ್ ಪ್ಯಾಕನ್ನು ಕ್ರಮೇಣವಾಗಿ ಯೂಸ್ ಮಾಡ್ಕೋತಿದ್ರೆ ನಮ್ಮ ಸ್ಕಿನ್ನ ಡೀಪ್ ಕ್ಲೀನ್ ಆಕೈತಿ. ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗು ಆಕೈತಿ ಮತ್ತು ಇನ್ಸ್ಟೆಂಟ್ ಗ್ಲೋ ಕೂಡ ಬರ್ತೈತಿ. ಇದನ್ನು ನಾವು ಈ ರೀತಿಯಾಗಿ ಅಪ್ಪರ್ ಮೋಷನ್ ಆಗಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು. ಅಂದರೆ ಹೇರ್ ಗ್ರೋತ್ ಹೆಂಗಿರ್ತೈತಲ್ಲ ಅದ್ರ ಅಪೋಸಿಟ ನಾವು ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕು. ಇದರಿಂದ ನಮ್ಮ ಸ್ಕಿನ್ನ ನೀಟಾಗಿ ಡೀಪಾಗಿ ಕ್ಲೀನ್ ಆಗ್ತೈತಿ ಮತ್ತು ಗ್ಲೋ ಕೂಡ ಸಿಗ್ತೈತಿ. ಇದೊಂದು 10 ಮಿನಿಟ್ಸ್ ಬಿಟ್ಟು ನಾವು ಸ್ಕಿನ್ ಅದು ಟೈಟ್ ಆದ್ಕೊಂಡು ಸ್ಕಿನ್ ಎಳೆದಂಗೆ ಆಕೈತಲ್ಲ ಆ ಟೈಮ್ದಾಗ ಹೋಗಿ ಅದನ್ನು ನೀಟಾಗಿ ಜಸ್ಟ್ ವಾಟರ್ ವಾಶ್ ಮಾಡ್ಕೊಂಡು ಬರಬೇಕಾಕತಿ. ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಆ್ಯಂಟಿ ಏಜಿಂಗ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಕೈತಿ. ಸ್ಕಿನ್ ಫೇಸ್ ಪ್ಯಾಕ್ ಹಾಕೊಂಡು ಬಂದ್ಕೂನ ಸ್ಕಿನ್ ಎಷ್ಟು ಗ್ಲೋ ಕಾಣಕತ್ತೈತಿ. ಈಗ ನೆಕ್ಸ್ಟ್ ಬರುವುದನ್ನು ಸಿರಮ್. ಅದನ್ನು ಫಸ್ಟ್ ನಾವು ಯಾವುದೇ ಲಿಕ್ವಿಡ್ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಶೇಕ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೋಬೇಕು. ನಾನು ಚಿಕ್ಸ್ ಆ್ಯಂಡ್ ಫೋರೆಡ್ ನೋಸ್ ಚಿನ್ ಮೇಲೆ ಒಂದೊಂದು ಡಾಟ್ ಹಾಕೊಂಡು ಈಗ ನೀಟಾಗಿ ಅದನ್ನ ಅಪ್ಲೈ ಮಾಡ್ಕೋತೀನಿ. ಸಿರಮ್ ಯೂಸ್ ಮಾಡೋದ್ರಿಂದ ಏಜಿಂಗ್ ಇಶ್ಯೂಸ್ ಏನು ಇರ್ತಾವಲ್ಲ ಅದು ಪೂರ್ಣ ಕಡಿಮೆ ಆಕೈತಿ. ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಏಜಿಂಗ್ ಇಶ್ಯೂಸ್ ಏನೇ ಇದ್ರೂ ಕಡಿಮೆ ಆಕೈತಿ ಮತ್ತು ಸ್ಕಿನ್ ಡೆಲ್ನೆಸ್ ಕೂಡ
ಕಡಿಮೆ ಆಕೈತಿ. ಎಕ್ನಿ ಏನೋ ಪ್ರಾಬ್ಲಮ್ ಇದ್ರೂ ಸ್ಕಿನ್ನಲ್ಲಿರುವಂತಹ ಎಕ್ನಿ, ಡಲ್ನೆಸ್, ಏಜಿಂಗ್ ಇವೆಲ್ಲ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗ್ತವೆ. ಈ ಸಿರಮನ್ನು ನೀಟಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ನಮ್ಮ ಅಂಗೈಯಲ್ಲಿರುವಂಥ ಹೀಟ ಆ ಕ್ರೀಮಿಗೆ ಅದು ಸಿರಮಿಗೆ ತಾಗಿ ಅದು ನೀಟಾಗಿ ನಮ್ಮ ಸ್ಕಿನ್ನಲ್ಲಿ ಸ್ಕಿನ್ಗೆ ಪೆನಿಟ್ರೇಟ್ ಆಗಬೇಕು. ಅಲ್ಲಿಯವರೆಗೆ ಅದನ್ನು ನೀಟಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ಆಗ ಅದರಲ್ಲಿ ಒಂದು ನ್ಯಾಚುರಲ್ ಆಗಿ ಹೈಡ್ರೇಷನ್ ಸಿಗ್ತೈತಿ. ಇನ್ನು ನೆಕ್ಸ್ಟ್ ನಾವು ಯೂಸ್ ಮಾಡಕತ್ತಿರುವುದು ಮಾಯ್ಶ್ಚರೈಸರ್. ಈ ಮಾಯ್ಶ್ಚರೈಸರ್ ನಾ ಯೂಸ್ ಮಾಡಕತ್ತಿದ್ದು ನನ್ನ ಸ್ಕಿನ್ ಡ್ರೈ ಐತಿ, ಅದಕ್ಕೆ ನಾನು ಕ್ರೀಮ್ ಬೇಸ್ ಇರುವಂತಹ ಮಾಯ್ಶ್ಚರೈಸರ್ನ ಯೂಸ್ ಮಾಡಕತ್ತೀನಿ, ಪೋಂಡ್ಸ್ದವ್ರದ್ದು. ಇದು ಮಾಯ್ಶ್ಚರೈಸರ್ ಕೂಡ ಡ್ರೈ ಸ್ಕಿನ್ನಿಗೆ ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳಬಹುದು. ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಎಲ್ಲ ಕಡೆ ಅಪ್ಲೈ ಮಾಡಿ ನೀಟಾಗಿ ಸ್ಕಿನ್ನಲ್ಲಿ ಸ್ವಲ್ಪ ಮಸಾಜ್ ಕೊಡಬೇಕು. ಯಾಕಂತಂದರೆ ಸ್ಕಿನ್ನಲ್ಲಿರುವಂತಹ ಫೇಸ್ ಮೇಲಿರುವಂತಹ ಕ್ರೀಮ ಸ್ಕಿನ್ನಲ್ಲಿ ನೀಟಾಗಿ ಪೆನಿಟ್ರೇಟ್ ಆಗುವವರೆಗೆ ಅದನ್ನು ನೀಟಾಗಿ ನಾವು ಅಪ್ಲಿಕೇಶನ್ ಮಾಡ್ಕೋಬೇಕು. ನಾವು ಯಾವುದೇ ಪ್ರಾಡಕ್ಟ್ ಫೇಸಿಗೆ ಯೂಸ್ ಮಾಡಲಿ, ನೆಕ್ಕ ಮತ್ತು ಇಯರ ಇವನು ಮರೆಯುವಂಗಿಲ್ಲ. ಯಾಕಂತಂದ್ರೆ ಫಸ್ಟ್ ಫೇಸ್ ಅಷ್ಟೇ ನೀಟ್ ಕಾಯ್ತು, ವೈಟ್ ಕಾಯ್ತು, ಬಾಕಿ ಎಲ್ಲ ಡಲ್ ಕಂದ್ರೆ ಚಲೋ ಕಾಣಂಗಿಲ್ಲ. ನಮ್ದು ಯಾವುದೇ ಸ್ಕಿನ್ ರೂಟೀನ್ ಇತ್ತಂದ್ರೆ ಅದ್ರ ಕೂಡ ನಾವು ನೆಕ್ ಮತ್ತು ಇಯರ ಎರಡೂ ಕೂಡ ಕವರ್ ಮಾಡ್ಕೋಬೇಕಾಕತಿ. ಜಸ್ಟ್ ನಾ ಇಷ್ಟ ಮಾಡೇನು ಫೇಶಿಯಲ್ದಲ್ಲಿ ನಾವು ಹೆಂಗೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಹೆಂಗೆ ಮಾಡ್ಕೊಂಡು ಬಂದಾಗ ಹೆಂಗೆ ರಿಸಲ್ಟ್ ಬರ್ತೈತಲ್ಲ, ಸೇಮ್ ನಾವು ಇಷ್ಟು ರೂಟೀನ್ ಫಾಲೋ ಮಾಡಿರೂ ನಮ್ಮ ಸ್ಕಿನ್ನಾಗ ನ್ಯಾಚುರಲ್ ಆಗಿ ಮೇಕಪ್ ಮಾಡ್ದಂಗನ ಲುಕ್ ಬರ್ತೈತಿ. ನೆಕ್ಸ್ಟು D10 ಯಾವತ್ತಿದ್ರೂ ನಾವು SPF 50++ ಇದ್ದಿದ್ದನ್ನು ತೊಗೋಬೇಕು. ಇದು ಏನು ಮಾಡ್ತೈತೆ ಅಂದರೆ ನಮ್ಮ ಸನ್ ರೇಡಿಯನ್ಸ್ದಿಂದ ಬರುವಂತಹ ಹಾರ್ಮ್ ರೇಡಿಯನ್ಸ್ಗಳನ್ನು ತಡೆಗಟ್ಟತೈತಿ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ಕ್ಯಾನ್ಸರ್ ಬರುವಂತಹ ರಿಸ್ಕನ್ನು ಕೂಡ ಭಾಳ ಅಂದ್ರೆ ಭಾಳ ಕಡಿಮೆ ಮಾಡ್ತೈತಿ ಇದು. ಮತ್ತು ಪೇನ್ಫುಲಿ ಬರ್ನ್ ಏನಾಗ್ತೈತಲ್ಲ ಅದನ್ನೂ ಕೂಡ ಕಡಿಮೆ ಮಾಡ್ತೈತಿ. ಸೂರ್ಯನ ಬಿಸಿಲಲ್ಲಿ ನಮ್ಮ ಸ್ಕಿನ್ ಏನು ಸುಡ್ತೈತಲ್ಲ ಆ ಪೇನ್ ಕೂಡ ಇದು ಕಡಿಮೆ ಮಾಡ್ತೈತಿ. ಇನ್ನು ನೆಕ್ಸ್ಟ್ ನಾವು ಹೋಗೋದು ಐಬ್ರೋ ಆಯಿತು, ಸ್ಕಿನ್ ಕೇರ್ ಆಯಿತು. ಈಗ ಲಿಫ್ ಬಗ್ಗೆ ನಾವು ಲಿಪ್ ಬಾಮ್ ತೊಗೊಂಡು ನೀಟಾಗಿ ಅದನ್ನು ಸ್ವಲ್ಪ ರಬ್ ಮಾಡ್ಕೊನು. ಯಾಕಂದ್ರೆ ಲಿಫ್ನಲ್ಲಿ ಇರುವಂಥ ಡೆಡ್ ಸೆಲ್ಸ್ ನೀಟಾಗಿ ಕ್ಲೀನ್ ಆಗಬೇಕಂತ ಹೇಳಿ ನಾವು ಲಿಪ್ ಬಾಮ್ ತೊಗೊಂಡು ಕೂಡ ಈ ರೀತಿಯಾಗಿ ರಬ್ ಮಾಡ್ಕೋಬೋದು. ಇಲ್ಲತ್ತಂದರೆ ಹೋಮ್ ಮೇಡಲ್ಲಿ ಕಾಫಿ ಪೌಡ್ರು ಮತ್ತು ಹನಿ ಇವೆರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದು ನ್ಯಾಚುರಲ್ ಆಗಿರುವಂತಹ ಒಂದು ಸ್ಕ್ರಬ್ ಆಗ್ತೈತಿ. ಅದನ್ನು ತೊಗೊಂಡು ಕೂಡ ನಾವು ಲಿಪ್ಪನ್ನು ಸ್ಕ್ರಬ್ ಮಾಡ್ಕೋಬೋದು. ಅಷ್ಟು ಮಾಡ್ಕೊಂಡು ನಾನು ಒಂದು ವೆಟ್ ಟಿಶ್ಯೂಲಿ ಕೂಡ ಲಿಪ್ಪನ್ನು ಸ್ಕ್ರಬ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಸರಿ ಲಿಪ್ ಬಾಮ್ ಹಾಕಿ ಸ್ಟಿಕ್ಕರ್ ಹಾಕಿದ್ದು ಅಂದ್ರೆ ನಮ್ಮ ವೀಕ್ಲಿ ಸ್ಕಿನ್ ಕೇರ್ ರೂಟೀನ್ ಕಂಪ್ಲೀಟ್ ಆಯಿತು. ಗೈಸ್, ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು, ಬಟ್ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಅದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಬಟನನ್ನು ಒತ್ತಿ. ಬೆಲ್ ಬಟನ್ ಯಾಕೆ ಒತ್ತಬೇಕಂತಂದ್ರೆ ನಾ ಹಾಕಿರುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನು ಬಂದು ತಲುಪ್ತಾವು. ಇದರಿಂದ ನಾ ಹಾಕಿರುವಂಥ ಯಾವುದೇ ವಿಡಿಯೋನು ಮಿಸ್ ಆಗೋದಿಲ್ಲ. ಈ ಸ್ಕಿನ್ ಕೇರ್ ರುಟೀನನ್ನು ನೀವು ಕಮ್ಮಿ ಜಾಸ್ತಿ ಏನಾದರೂ ಮಾಡ್ಕೋಬಹುದು. ನಿಮ್ಮ ಸ್ಕಿನ್ನಿಗೆ ಯಾವ ರೀತಿ ಸೂಟ್ ಆಗ್ತೈತಲ್ಲ ಆ ರೀತಿಯಾಗಿ ನೀವು ಇದರಲ್ಲಿ ಕಮ್ಮಿ ಜಾಸ್ತಿ ತಗೋಬಹುದು. ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿರುವಂತಹ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿ ನೀವು ಸೆಲ್ಫ್ ಆಗಿ ಕಾಣಲು ಸರಳ ಆಗ್ತೈತೆ. ಇಂತಹ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನೀವು ಮೇಂಟೈನ್ ಮಾಡೋದ್ರೊಂದಿಗೆ ನಿಮ್ಮ ಸ್ಕಿನ್ ಅನ್ನು ಕೂಡ ಹೆಲ್ದಿಯಾಗಿ ಇಟ್ಕೋಬಹುದು. ಇದನ್ನು ನೀವು ವೀಕ್ಲಿ ಒನ್ಸ್ ಆದ್ರೂ ಮಾಡಬಹುದು. ಇನ್ಸ್ಟೆಂಟ್ ಆಗಿ ಸ್ಕಿನ್ ಗ್ಲೋ ಆಕೈತಿ. ಯಾವುದೇ ನಿಮಗೆ ಮೇಕಪ್ ಅವಶ್ಯಕತೆ ಇಲ್ಲ. ವಿಡಿಯೋ ನಿಮಗೆ ಇಷ್ಟ ಆದಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.